ಹಿಂಗೈತೆ, ಹಿಂಗಿಲ್ಲ ಅಂದರೆ ನಾನವನಲ್ಲ. ಇವತ್ತು ನಾವು ಅಮಿತ್ ಅವ್ರ ಮನೆಗೆ ಬಂದ್ಬಿಟ್ಟು ಟೈಲರಿಂಗ್ ಜಾಬ್ ಮಾಡ್ತಾ ಇದ್ದೀವಿ ನೋಡಿ. ಟೈಲರಿಂಗ್ ಜಾಬ್ ಫೋಲ್ಡ್ ಮಾಡೋದ ಕರೆಕ್ಟಾಗಿ ಬರ್ತದೆ. ಅವಲ್ಲಿ ಆ ಪ್ಯಾಂಟು ಡಬಲ್ ಫೋಲ್ಡ್ ಈ ಥರ ಸಿಂಗಲ್ ಫೋಲ್ಡ್ ಅಪ್ಪಿ ಏನಪ್ಪಿ ಹೆಂಗೆ ನೋಡ್ತಿದ್ಯಾ? ಗೈಸ್ ಒಳ್ಳೊಳ್ಳೆ ಪ್ರಯೋಗ ನಡೆಸ್ತವ್ರೆ, ನೋಡೋಣ ಏನು ಮಾಡೋದ. ನಮ್ಮ ಟೈಲರ್ ಬಂದ ನಿಂತ್ಕೊಂಡ, ಇವಾಗ ಟೈಲರಿಂಗ್ ಜಾಬ್ ಮಾಡ್ತಾನೆ ನೋಡಿ. ಗೈಸ್ ನಾವು ಅಮಿತ್ ಅವ್ರ ಮನೇಲಿ ಇವತ್ತು ಎಗ್ ರೈಸ್ ಮಾಡಿದ್ದೀನಿ. ಸ್ವಲ್ಪ ಲೋ ಬಜೆಟ್ ಎಗ್ ರೈಸು. ಹೆಂಗೆ ಅಂದರೆ ಎಗ್ ಸ್ವಲ್ಪ ಕಮ್ಮಿ, ರೈಸ್ ಸ್ವಲ್ಪ ಜಾಸ್ತಿ. ನಮ್ಮ ಬ್ರೋ ಇದ್ದಾರೆ ಮತ್ತು ನಮ್ಮ ಅಮಿತ್ ಬ್ರೋ ಇದ್ದಾರೆ, ಅವ್ರದ್ದೇ ಮನೆ ನೋಡಿ. ಮನೆ ಎಲ್ಲ ಸೂಪರಾಗೈತೆ. ಗೈಸ್ ಟೇಸ್ಟ್ ನೋಡಿ, ಆಮೇಲೆ ಹೇಳ್ತೀವಿ. ನೋಡೋಣ ಹೆಂಗಿದೆ ಅಂತ. ಟೇಸ್ಟ್ ಇನ್ನೂ ಮಾಡಿಲ್ಲ. ನಮ್ಮ ಹುಡುಗ ಫುಲ್ ಕ್ಲೀನ್ ಮಾಡ್ಕೊತಾನೆ ಮನೇನ, ಆರಾಮಾಗಿ ಕುತ್ಕೊಂಡು ತಿನ್ನಾನೆ ಅಂತ. ಇಷ್ಟೊತ್ತು ನಾವು ಟೈಲರಿಂಗ್ ವರ್ಕ್ ಮಾಡ್ತಾ ಇದ್ವಿ. ಟೈಲರಿಂಗ್ ಎಲ್ಲ ಮುಗಿತ್ತು. ಆಮೇಲೆ ಇವಾಗ ಅದೇ ಎಗ್ ರೈಸ್ ಮಾಡೋಣ. ಇವರು ನನ್ನ ಮನೆಯಿಂದ ಹೆಂಗೆ ಕಳ್ಸೋರು ಅಂದರೆ ಏನಂತ ಕುಷ್ಕ ಕೊಡಿಸ್ತೀನಿ ಬಾ ಅಂತ ಕಳ್ಸಿದ್ರು. ಆಮೇಲೆ ಕಳಿಸ್ಬಿಟ್ಟು ನೋಡಿ, ಕಳಿಸ್ಬಿಟ್ಟು ಈ ಥರ ನಿಂತ್ಕೊಂಬಿಟ್ಟಿರೋದು. ಎಲ್ಲೋ ಕುಷ್ಕ ಎಲ್ಲೋ ನೀನೇ ಕೊಡಿಸ್ತೀಯಲ್ಲ ಇವತ್ತು ಸಂಜೆ. ಕುಷ್ಕ ಎಲ್ಲೋ? ನಾನು ಕುಷ್ಕ ಕೇಳ್ತಿದ್ದೆ, ಶವರ್ಮ ಕೇಳ್ತಿಲ್ಲ. ಇವತ್ತು ಕೊಡಿಸ್ತೀಯಲ್ಲ ನೀನೇ ಕುಷ್ಕ ಎರಡು. ಗೈಸ್ ಈ ಥರ ಹೇಳ್ತಾರೆ ಗೈಸ್, ಏನು ಮಾಡೋಣ ಗೈಸ್. ಅಯ್ಯೋ ಬಂದಿದ್ದ ತಪ್ಪಿಗೆ ನಾನೇ ಎಗ್ ರೈಸ್ ಮಾಡಿ ಹೇಳಿದ್ರೆ ನಾನು ಮಾಡ್ತೀನಿ ಅಂತ. ಎಗ್ ರೈಸ್ ಮಾಡಿ ಏನೂ ಇಲ್ಲ, ಬರೀ ಈರುಳ್ಳಿ ಹಾಕಿರೋದು, ಆಮೇಲೆ ಒಂದು ಮೊಟ್ಟೆ ಹಾಕಿರೋದು, ಮಸಾಲೆ ಗಿಸಾಲ ಹೊಡೆದಿರೋದು, ಪೀಸಾಗಿ ಹಂಗೆ ತಿರುಗಿಸಿರೋದು, ತಿಂತಾರದು ಇವಾಗ ತಾನೇ ಮಾ. ನಮ್ಮ ಬ್ರೋ ನೋಡಿ ಫುಲ್ ಜಿಂಗ್ ಜಾಕ್ ಚಡ್ಡಿ ಹಾಕೊಂಡು ಫುಲ್ ಸೈಕಾಗವನೆ ನೋಡಿ ಗೈಸ್. ನೋಡಿ ಗೈಸ್ ಬಂತು ಎಗ್ ರೈಸ್ ಬಂತು. ಬಾರೋ ಬೇಗ ಅಣ್ಣ ಇವಾಗ ಎಗ್ ರೈಸ್ ಹಾಕ್ತವನೆ. ನೋಡಿ ಗೈಸ್ ಎಗ್ಗೆ ಇಲ್ಲ, ಬರೀ ರೈಸೇ ಜಾಸ್ತಿ. ಪರವಾಗಿಲ್ಲ, ಏನು ಮಾಡೋಣ. ಏನು ಮಾಡ್ತೀಯಾ? ತಿನ್ಬಿಟ್ಟು ಏನಿದೆ ಪ್ರೋಗ್ರಾಮ್ಸ್ ನಿಮ್ಮದು? ಹಾಂ ತಿನ್ಬಿಟ್ಟು ಸೀದಾ ಮನೆಗೆ ಬಂದರು ನಮ್ಮ ಬ್ರೋ ಬಂದರು. ಚಾರ್ಜ್ ಮಾಡ್ತಾವ್ರೆ, ಹಾಲೇ ನಮ್ಮ ಬ್ರೋ ಚಾರ್ಜ್ ಮಾಡಿದ್ರು. ಎಲ್ಲ ಫುಲ್ಲು ಹಂಗೆ ಹಿಂಗೆ ಹೇಳ್ತಾವ್ರೆ, ನೋಡೋಣ. ಪರವಾಗಿಲ್ಲ, ಮನೆ ಅವನು ರೈಸ್ ಸ್ವಲ್ಪ ಕಮ್ಮಿ ಮಾಡಿಬಿಡಿದ. ಇನ್ನೊಂದು ಸತಿ ಮಾಡಿ, ಸೊ ಅದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಷ್ಟೇ, ಇನ್ನೇನಿಲ್ಲ. ಟೇಸ್ಟ್ ಎಲ್ಲ ಸೂಪರಾಗಿದೆ. ಟೇಸ್ಟ್ ಇದೆಯಾ ಬ್ರೋ? ಹೇಳಿ ಬ್ರೋ, ನೀವು ಸುಮ್ಮನೆ ತಿಂತಾ ಇದ್ರೆ ಹೇಳಿ ಬ್ರೋ. ನೀವು ತಿನ್ಬೇಕಾದ್ರೆ ಮಾತಾಡ್ಬಾರ್ದಂತೆ. ಆಯಿತು, ಇದು ಇಷ್ಟು ಖಾಲಿ ಮಾಡಿಬಿಡಿ ಸಾಕು, ಇದು ಫುಲ್ ಖಾಲಿ ಆಗಬೇಕು. ನೋಡಿ, ರೋಡ್ ಹುಡುಗ ತುಂಬ ಒಳ್ಳೆ ಕೆಲಸ ಮಾಡ್ತಾನೆ, ಅಡುಗೆ ಕೆಲಸನೂ ಮಾಡ್ತಾನೆ. ಯಾರು ಇದ್ರೆ ಹೇಳಿ, 1.5 ಲಕ್ಷ ಕೊಟ್ಟು ಗಂಡನ ಕರ್ಕೊಂಡು ಅಡ್ವಾನ್ಸ್ ಅಂತ ಒಂದು 50,000 ಕೊಟ್ಟೋಳಿ, 1 ಲಕ್ಷ ಆಮೇಲೆ ಬಿಡಿ. ಅಷ್ಟೇ. ಹುಡುಗಂಗೆ ಮಾತ್ರ ನಾವು ಗ್ಯಾರಂಟಿ ಕಾರ್ಡು ಕೊಡ್ತೀವಿ, ಒಂದು ಸರ್ಟಿಫಿಕೇಟ್ ಕೊಟ್ಬಿಡೋಣ. ಲೈಫ್ ಟೈಮ್ ವಾರಂಟಿ ಇರುತ್ತೆ ಅಷ್ಟೇ. ಹಂಗೇನಾದ್ರೆ ಕಟ್ ಮಾಡಿಬಿಡಿ ವಿಡಿಯೋನ. ಹಿಂಗವನೇ ನೋಡಿ, ಹೆಂಗವನೆ ಇವನ್ದಿನ್ನ ಫೋಟೋ ಐತೆ. ನನ್ನ ಕಾಲ್ ಮಾಡಿದ್ರೆ ಸಾಕು ಬಂದ್ಬಿಡುತ್ತೆ. ಅದು ಇನ್ನೂ ನೋಡ್ದ ಅಂದರೆ ಇನ್ನೂ ಅಜ್ಜಿ. ಅದೇ ಸ್ವಲ್ಪ ಇದು ಕ್ಯೂಟಾಗಿದೆಯಾ, ಅದೇ ತುಂಬ ಕ್ಯೂಟಾಗಿದೆಯಾ. ಇಲ್ಲಿ ತುಟಿ ಪಕ್ಕ ಮಚ್ಚೆ ಹಾಕ್ಬಿಟ್ಟವ್ರೆ ಇಲ್ಲಿ ಸೂಪರಾಗಿ. ಅದೇ ಐಲೈನರ್ ತಾನೆ ಅದು,
ಸೂಪರಾಗಿ ಅವನೇ ಗಾಯ್ಸ್. ಅದಕ್ಕೇನೆ ಇವಾಗ ಮಿಲಿಯನ್ ಗಟ್ಟಲೆ ಇಟ್ಕೊಂಡಿರೋದು. ಮಿಲಿಯನ್ ಗಟ್ಟಲೆ ಇಟ್ಕೊಂಡವನೆ. ಮಿಲಿಯನ್ ಹಿಡ್ಕೊಂಡವನೆ. ಏನು ಹಿಡ್ಕೊಂಡವನ ಅಂತ ಗೊತ್ತಿಲ್ಲ. ಹುಡುಗಿರು ಮಾಡಲ್ಲ ಅನ್ಕೊಂತೀನಿ ಈ ಥರ. ಸೈಕಾಗಿ ಮಾಡ್ತಾನೆ. ಎಲ್ಲ ಎಕ್ಸ್ಪೀರಿಯನ್ಸ್ ಬಂದ್ಬಿಡೈತೆ, ಎಲ್ಲ ಹೇಳ್ಕೊಟ್ಬಿಟ್ಟವ್ರೆ. ಆದರೆ ಅವನು ವರ್ಷದಲ್ಲಿ 365 ದಿವಸನೂ ನಗ್ತಾನೆ ಇರ್ತಾನೆ. ಯಾವತ್ತೂ ಹತ್ತಿರ ನಾನು ನೋಡೇ ಇಲ್ಲ. ಲಾಫಿಂಗ್ ಬುದ್ಧ ನಾನು ನೋಡಿದ್ದೀನಿ. ಹತ್ತಿರೋದು ಅದು ಅಲ್ಲ, ಅದು ಬಿಟ್ಟಾಕು. ನೋಡಿದ್ದೀನಿ ಹತ್ತಿರೋದು. ಅಂದರೆ ಒಂದು ಸ್ವಲ್ಪ ಹೊತ್ತಷ್ಟೇ ನಗ್ತಾನೆ ಇರ್ತಾನೆ. ಯಾವಾಗ ನೋಡು ಹಳ್ಳಿ ಅಂತಾನೆ ಇರ್ತಾನೆ. ಅದು ಮಲ್ಕೊಳ್ಬೇಕಾದ್ರೆ ಅದು ಹೆಂಗೆ ಮಲ್ಕೋತಾನೋ ಗೊತ್ತಿಲ್ಲ, ಯಾಕಂದ್ರೆ ನಾವು ಮಲ್ಕೊಂಡಿರ್ತೀವಲ್ಲ. ಅದೇ ಸೊ ಬ್ರೋ, ವಾಟ್ಸ್ ನೆಕ್ಸ್ಟ್ ಪ್ಲ್ಯಾನ್? ಮನೆ ಕಡೆ ದಾರಿ, ಮನೆಗೆ ಹೋಗೋದು, ದಬಾಕೊಳ್ಳೋದು. ಓಹೋ ನಿನ್ಗೇನಿಲ್ಲ. ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ ಏನು ಅವನಿಗೆ ಫುಲ್ ಬಿಲ್ಡಪ್ ಅಂತ ತೋರಿಸ್ತಾನೆ. ಗಾಯ್ಸ್ ನೋಡಿ ಗಾಯ್ಸ್, ಎಷ್ಟು ಕ್ಲೀನ್ ಮಾಡಿಕ್ಕೋನೆ. ಎಲ್ಲ ಫುಲ್ ಕ್ಲೀನಾಗಿದೆ. ಆಂಟಿ ಏನು ಬೈಲೇಬಾರ್ದು ಆ ಥರ ಇಟ್ಕೊಂಡವನೆ. ರೈಸ್ ಮಾಡಿದ್ವಿ, ಎಕ್ಸ್ಟ್ರಾನೇ ಆಗೋಯ್ತು. ಅದು ರೈಸು ಹೆವಿ ಆಗೋಯ್ತು, ಎಗ್ಸೇ ಕಮ್ಮಿ ಆಗೋಯ್ತು. 5 eggs ತಂದಿದ್ದೆ ಅಷ್ಟೇ. ಸರಿ, ಒಂದು ನಿಮಿಷ ಇನ್ನೊಂದು ಮನೆಗೆ ಇನ್ನೊಂದು ಕೆಲಸ ಐತೆ. ಏನು ಕೆಲಸ? ಒಂದು ನಿಮಿಷ ರೈಸ್ನ ಒಂದು ಬಾಕ್ಸ್ ಹಾಕೊಂಡು ನಮ್ಮ ಚಿಕ್ಕಮ್ಮ ಆಯ್ತು. ಹಾಂ ನೋಡಿ ಅಷ್ಟೇ. ರೈಸ್ನ ಚಿಕ್ಕಮ್ಮ ಮನೆಗೆ ಎಸ್ಕೊಂಡೋಗಿ ಹಾಕ್ಬಿಡ್ತಾನೆ. ಆಮೇಲೆ ಮರ್ತೋಗ್ಬಿಡ್ತೀನಿ ಅದಕ್ಕೆ. ಹಾಕು ಪರವಾಗಿಲ್ಲ. ಇದಕ್ಕೆ ಹಾಕಲ್ಲ. ಹಾಕು ಬೇಗ ಹಾಕು. ನಾನು ಗೈಸ್, ನಮ್ಮ ಹುಡುಗ ಫೋನ್ ಹೀಟಾದರೆ ಏನು ಮಾಡ್ತಾನೆ ಗೊತ್ತಾ? ಸೀದಾ ಬರ್ತಾನೆ, ಫ್ರಿಜ್ ತೆಗಿತಾನೆ, ಫೋನ್ ಹಿಡಿತಾನೆ. ನೋಡಿ ರೂಮ್ ಒಳಗಡೆ ಇರ್ತೀನಿ. ಫೋನ್ ಇಲ್ಲಿ ಇಟ್ಬಿಟ್ಟು ಪೀಸಾಗಿ ಇಲ್ಲೇ ಇಕ್ಕದ ತೆಗಿಯೋದಾ? ಯಾರು ಹಾಂ, ನೀರೇ ಮಾಡ್ಬಿಟ್ಟ. ನೀನು ಯಾವಾಗಲೂ ಕೂಲ್ ಮಾಡೋಕೆ ಹಿಂಗೆ ಮಾಡೋದಾ? ಇಲ್ಲ, ಏನೋ ಇವಾಗ ಅಷ್ಟೇ ಅಷ್ಟೇ. ಅಲ್ಲ ಯಾವಾಗಲೂ ಕೂಲ್ ಮಾಡೋಕೆ ಹಂಗೆ ಮಾಡೋದು. ನೋಡಿ ನಿಂತ ಕತ್ಲಲ್ಲಿ ಬೈಕಾಗಿ ನಿಂತ ನೋಡಿ. ನಮ್ಮ ಹುಡುಗ ಪಾಪ ನೋಡಿ ಫುಲ್ ರೆಡಿ ಆಯ್ತವನೇ. ಅಣ್ಣ ಹಿಂಗಲ್ಲ ಏನು ಏನಿಲ್ಲಪ್ಪ. ಏನು ಚಡ್ಡಿ ರೆಡಿ ಮಾಡ್ಕೊಳ್ಳೋ. ಹಾಂ, ಅವನದೇ ಪ್ಯಾಂಟ್ ಇದು ಕಟ್ ಮಾಡಿ ಹೊಲ್ಸ್ಕೊಂಡು ಇವಾಗ ಒಯ್ತಾವನೇ. ಸೂಪರ್. ಅಣ್ಣ ಬಾಕ್ಸ್ ತಂದ. ಅಣ್ಣ ಕವರ್ ಎತ್ಕೊಂಡು ಹೋಯ್ತಾವನೆ. ಬ್ಯಾಗಲ್ಲಿ ಲ್ಯಾಪ್ಟಾಪ್ ಅಲ್ಲ, ಎಲ್ಲಿ ಬಿಡು, ನಾನು ಇಕ್ಕಂತೀನಿ. ಮನೆ ಕಡೆನಾ? ಮನೆ ಕಡೆ ಕೆಲಸ ಹೋಗಿ. ಹಾಂ, ಮನೇಲಿ ಏನು ಕೆಲಸ? समझ रहे हो आप? ಮನೆಗೆ ಹೋಗೋದು ಸೀದಾ. ಮನೆಗೆ ಹೋಗಿ ಹಯಗ್ರೀವ ಮೂವಿ ನೋಡ್ತಿದ್ದೆ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಈ ಥರ ಹೇಳ್ಬಾರ್ದಾಗಿತ್ತು. ಏನು ಬೇಕಾದ್ರೂ ಹೇಳ್ಬೋದಿತ್ತು, ಈ ಥರ ಹೇಳ್ಬಾರ್ದಾಗಿತ್ತು. ಒಂದು ಅಣ್ಣ ಬಂದ್ಬಿಟ್ಟು ವ್ಲಾಗ್ ಮಾಡ್ತಿದ್ಯಾ ಅಂದರು. ಇವ್ರೇನು ಅನ್ಬೇಕು? ಸೀದಾ ಬಂದು ಇಲ್ಲ ಅಣ್ಣ ಸುಮ್ಮನೆ ಶೋಕಿಗೆ ಫೋನ್ ಇಟ್ಕೊಂಡು ಅವನೇ ಹೇಳ್ತಿರಲ್ಲ. ನಿಮ್ಗೇನು ಅನ್ಸಲ್ವಾ? ಏನು ಅನ್ಸಲ್ಲ. ನಿಮಗೂ ಏನು ಅನ್ಸಲ್ವಾ? ಥೂ, ನಮಗೆ ನಾವೇ ಬೆಳಿಬೇಕಂತ ಹೇಳಿಲ್ವಾ? ಹಾಂ ಹೌದು. ಪಾಯಿಂಟ್ ಟು ಬಿ ನೋಟೆಡ್. ಗಾಯ್ಸ್, ಇವತ್ತು ಓಂ ಪ್ರೀತು ಸಿಗ್ತಾ ಇಲ್ಲ ನೋಡಿ. ಅಲ್ಲೇ ಹೋಗ್ತಾವನೆ. ಬೈ ಬ್ರೋ. ಬಾಯ್. ನಾಳೆ ಕೆಲಸ ರಜಾ ಇದೆಯಾ? ನಾಳೆ ಕೆಲಸ ರಜಾ ಇದೆಯಾ? ಸರಿಯಿಲ್ಲ ಗಾಯ್ಸ್, ಇವನು ಗಾಯ್ಸ್. ಅಣ್ಣ ಕೆಲ್ಸಕ್ಕೆ ಹೋಗ್ತಾವನೆ, ಬ್ಯುಸಿ ಆಗ್ಬಿಡೋನು ಫುಲ್ಲು. ಸಿಗ್ತಾನೆ ಇಲ್ಲ ಯಾರ ಕೈಲೂ. ಇವತ್ತು ಏನೋ ರಜಾ ಹಾಕೋನೆ ಅಂತ ಸಿಕ್ಕೋನೆ. ಏನು ಫೋನ್ ಇಸ್ಕೊಬೇಕು. ಓ ಗಾಯ್ಸ್, ಫೋನ್ ಇಸ್ಕೊಳ್ಳೋಕ್ಕೆ ಈ ಥರ ಡೆಡಿಕೇಟೆಡ್ ಆಗಿ ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡಿ ಅವನು ಸ್ವಂತ ಇದು ಮಾಡ್ತಾನೆ. ನಾನೊಂದು ಸ್ವಲ್ಪ ದಿವಸ ಹೋಗಿದ್ದೆ ಅಪ್ಪ, ಇವ್ರ ಥರ ಕೆಲಸ ಬಿಟ್ಟು ಕರೆಕ್ಟಾಗಿ ಇವತ್ತೇ ಕೆಲಸ ಬಿಟ್ಟಿದ್ದೀನಿ ನಾನು. ಅದು 1 ತಿಂಗಳು ಸ್ಯಾಲ್ರಿ ಇಸ್ಕೊಂಡು 1 ತಿಂಗಳು ಕರೆಕ್ಟಾಗಿ ಇಸ್ಕೊಂಡಿಲ್ಲ ಸ್ಯಾಲ್ರಿನ. ಏನು ಮಾಡೋಣ, ರಜಾ ಹಾಕಿದೆ 4 days.
ಸೊ ಅದಕ್ಕೆ 4 ಡೇಸ್ ರಜೆ ಹಾಕ್ಬಿಟ್ರೆ ಅವ್ನು ಎಂತ ನಾವು 1.5 ತಿಂಗಳು ತಂದು ಕೊಡುವನಪ್ಪ 11,000 ರೂಪಾಯಿ. ಆಯಿತು ಬರೋದಾ? ಬಾಯ್ 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 ಬ್ಲೋ. ಬಾಯ್ ಬಾಯ್. ಆಯಿತು ಗೈಸ್, ನಮ್ಮದು ಮನೆಗೆ ಹೋಗಿ ಎಲ್ಲ ಕಂಟಿನ್ಯೂ ಮಾಡೋಣ. ಇವಾಗ ಮನೆಗೆ ಬಂದು ಮನೆ ಬಂದೆ ಐಸ್. ಕೀ ಅಲ್ಲೇ ಹಾಕ್ಬಿಟ್ಟು ಅಲ್ಲೇ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಜನ್ಮಕ್ಕೆ ಹೋಗೋ. ಇವಾಗ ಎಷ್ಟು ಗಂಟೆ ಅಪ್ಪ? ಇದ್ರಲ್ಲಿ ಟೈಮ್ ನೋಡೋಕೆ ಬರಲ್ಲ. 4:08 ಇದೆ ಇವಾಗ. ನಾನೊಂದು 6 ಇಲ್ಲ 7 o'clock ಗಂಟ ಚಿಲ್ ಮಾಡ್ತೀನಿ. ಇದೇ ಬೆಡ್ಡು, ಇಲ್ಲೇ ಸ್ವಲ್ಪ ಚಿಲ್ ಮಾಡಿ ರೆಸ್ಟ್ ಮಾಡಿ ಸಿಗೋಣ. ಇವಾಗ ಹೇಗಲಿವ ಮೂವಿ ನೋಡಬೇಕು. ಸೊ ಮೂವಿ ನೋಡಿ ಸಿಗ್ತೀನಿ ಗೈಸ್. ಇವಾಗ ಫಿಲಮ್ ಕಂಪ್ಲೀಟ್ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಇವಾಗ ಎದ್ದಿದ್ದೀನಿ. ನಮ್ಮಮ್ಮ ಬಂದವ್ರಿ. ನಮ್ಮಮ್ಮ ಗೈಸ್, ನಮ್ಮಮ್ಮ ಒಂದು ಸ್ವಲ್ಪ ಗರಮ್ ಆಗೋರೆ. ಇವಾಗ ಮಾತಾಡ್ಸೋದು ಬೇಡ, ಆಮೇಲೆ ಮಾತಾಡ್ಸೋಣ ಗೈಸ್. ನಮ್ಮಮ್ಮ ಮಾವಿನ ಹಣ್ಣು ತಿಂದಿದೆ, ಮ್ಯಾಂಗೋಸ್. ಚೆಲುವೆಯೇ ನಿನ್ನ ನೋಡಲು ಕವಲ್ ತಂದವ್ರಿ. ಇವಾಗ ನಾವು ಒಂದೇ ತನ. ಕಂಪೇರ್ ಟು ಎಲ್ಲದು ಇದೊಂದು ಚೆನ್ನಾಗೈತೆ. ಬನ್ನಿ ತೊಳೆಯೋಣ ಗೈಸ್. ಚಾಕು ಎಲ್ಲ ಸೀನೆ ಇಲ್ಲ, ಚಾಕು ಎಲ್ಲ ತಿನ್ನೋದೇ ಇಲ್ಲ. ಚಾಕುಲೆಲ್ಲ ತಿಂದಿಲ್ಲ, ಇರ್ತಾನೆ ಇರಲಿಲ್ಲ. ಇವಾಗ ಹಂಗೆ ಸೀದಾ ಹಂಗೆ ಕಚ್ಕೊಂಡು ತಿನ್ಬಿಡೋದೆ. ಹೆಂಗಿರ್ಬೇಕು ಹಂಗೆ ತೋರಿಸ್ತೀನಿ. ಹೆವಿ ಸ್ವೀಟ್ ಆಗಿದೆ. ಇವತ್ತು ಒಳ್ಳೆ ಕಂಟೆಂಟ್ ಇತ್ತು, ಎಲ್ಲ ರೆಡಿಯಾಗಿತ್ತು. ನಮ್ಮಮ್ಮ ಲಾಸ್ಟ್ಗೆ ಬೇಡ ಅಂದ್ಬಿಟ್ರು, ಆಚೆ ಹೋಗೋದು ಬೇಡ ಅಂತ. ಸೊ ಹೋಗ್ತಾಯಿಲ್ಲ. ಅಮ್ಮ ಲಾಸ್ಟ್ ಹೋಗಿ ಬರ್ಬೋದಾ? ಬೇಡ ಪ್ಲೀಸ್. ಮನೇಲಿ ಕೂತ್ಕೊಂಡು ಏನು ಮಾಡಲಿ, ಒಂದೇ ಅವರು ಸುಮ್ಮನೆ ಕೂತ್ಕೊಳ ಅಷ್ಟೇ. ಇವಾಗ ಬಿಡ್ತಾಯಿಲ್ಲ ಮನೆಯಿಂದ. ಸೊ ಅದಕ್ಕೇ ಇದೇ ಕಂಟೆಂಟ್ ಮಾಡಿ ಹಾಕೋಣ ಅಂತ ಇದೇ ಹಾಕೋಣ. ಅವ್ರಿಗೆ ಅನಿಸ್ಬೇಕು, ಅವ್ರಿಗೆ ನಂಬಿಕೆ ಬರಬೇಕು, ಅವ್ರಿಗೆ ನಮ್ಮ ಗೈಸ್. ಇವತ್ತು ಅಡುಗೆ ಅಮ್ಮ, ಅಡುಗೆ ನೀನೇ ಮಾಡಿದ್ದೆ ತಾನೆ? ಏನು ಮಾಡಿದ್ದೀನಿ? ಅಲ್ಲೆಲ್ಲ ಇರೋದಲ್ಲ, ಅದು ಬರೀ ಸ್ನ್ಯಾಕ್ಸ್ ಥರ ಮಾಡಿದ್ದು. ತಂಗ್ಳು ತಿನ್ನೋ ಸಗ ತಂಗ್ಳು ತಿನ್ನೋಗು ಅಂತ ಗೈಸ್. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ನಮ್ಮಮ್ಮ ಮೇಲೆ ಏನು ಕೋಪ ಇಲ್ಲ ನನಗೆ, ಆದರೆ ನಮ್ಮಮ್ಮಗೆ ಪ್ರೀತಿ ಜಾಸ್ತಿ. ಯಾಕಂದರೆ ನಾನು ಒಬ್ಬನೇ ಮಗ ಅಲ್ವಾ. ಸತಿ ಅಂದರೆ ಇವಾಗ ಆಚೆ ಎಲ್ಲ ಕಳಿಸಿಲ್ಲ ಅಂದರೆ ನನಗೂ ಬೇಜಾರಾಗುತ್ತೆ. ಅವ್ರಿಗೂ ನನಗೂ ಡಬ್ಬಲ್ಲಾಗಿ ಅವರು ಬೇಜಾರು ಮಾಡ್ಕೊತಾರೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಗೈಸ್. ಊಟ ಎಲ್ಲ ಮಾಡಾಯಿತು. ಇವಾಗ ಮಲ್ಕೊಳ್ಳೋದೆ ಸೀದಾ. ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ಟೇನ್ ಆಗಿದೆ, ಟಯರ್ಡ್ ಆಗಿದೆ ಅಲ್ವಾ. ಸೊ ಅದೇ ಗೈಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮೇಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಸಪೋರ್ಟ್ ಮಾಡಿ ಸರ್.